ಈ ಎಲ್ಲ ಟೀಮ್ಗಳಲ್ಲೂ ಒಂದಷ್ಟು ಜನ ತರಲೆ ಹುಡುಗಿರಿರ್ತಾರೆ. ಈ ಥರ ತರಲೆ ಕೆಲಸಗಳನ್ನ ಮಾಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಈ ತರಲೆ ಹುಡುಗಿರು ಒಂದು ತರಲೆ ಕೆಲಸ ಮಾಡ್ತಾ ಇದ್ದಾರೆ. ಟೆಂಟಲ್ಲಿ ಮಲಗಿರೋ ಹುಡುಗರನ್ನೆಲ್ಲ ಎದೊಳಿಸ್ಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಬಂದ್ಬಿಟ್ಟು ಆ ಟೆಂಟ್ದು ಜಿಪ್ ಓಪನ್ ಮಾಡಿಬಿಟ್ಟು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಂತ ಇದ್ದಾರೆ. ಆ ಟೆಂಟಲ್ಲಿ ಅವ್ರು ಹೆಂಗೆ ಮಲಗಿರ್ತಾರೋ, ಅಕಸ್ಮಾತ್ ಇವ್ರು ನೋಡಿ ತಲೆಗಿಲ್ಲ ಸುತ್ತ ಬಿದ್ದೋಗ್ಬಿಟ್ರೆ ಏನು ಕತೆ. ಪಾಪ ಮಲಗಿರೋ ಹುಡುಗರನ್ನ ಎದೋಳ್ಸೋದ್ರಲ್ಲಿ ಈ ತರಲೆ ಹುಡುಗರಿಗೆ ಅದು ಏನು ಖುಷಿನೋ ಅಪ್ಪ. ಈಗ ನಮ್ಮ ಹತ್ರ ನಮ್ಮ ಒಂದು ಟೆಂಟ್ ಹತ್ರ ಬರ್ತಾ ಇದ್ದಾರೆ. ಅದೇನು ಮಾಡ್ತಾರೋ ಏನೋ, ಒಂದು ಸ್ವಲ್ಪ ನೋಡಿ ಹೆಂಗೆ ಇದ್ರಿ ಹೆಂಗಿದೆ ಅಂತ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅವರ್ ಚಾನೆಲ್. ತೆಗಿ ಇಲ್ಲ, ಅಲ್ಲೊಂದು ಒಳಗೊಂದಿಟ್ಟಿದ್ದಾರೆ. ಮನು, ಗುಡ್ ಮಾರ್ನಿಂಗ್ ಮನು. ಹಾಯ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿಗೆ ಶೆಡ್ಡಲ್ಲಿ ನಾನು ಫುಲ್ ನೈಟೆಲ್ಲ ಮಲಗಿದ್ದೀಗ. ನಿನ್ನೆ ರಾತ್ರಿ ಫುಲ್ಲು ಎಲ್ಲ ಫೈರ್ ಕ್ಯಾಂಪ್ ಮಾಡಿ ಅಲ್ಲೆಲ್ಲ ಪಾರ್ಟಿ ಗೀಟಿ ಎಲ್ಲ ಮಾಡಿದ್ರು ಹುಡುಗರುಗಳು. ಅಂದರೆ ಒಂದು ಎಂಜಾಯ್ಮೆಂಟು ಮೂಮೆಂಟು, ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ಕೆಲವೊಂದನ್ನು ನಾವು ತೋರ್ಸೋಕ್ಕೂ ಆಗಲ್ಲ, ನೋಡೋಕ್ಕೂ ಆಗಲ್ಲ. ಈ ನೇಚರ್ ಬೆಳಗಿನ ಜಾವ ಒಂದು 6 ಗಂಟೆಗೆ ನೋಡಿ ಎಷ್ಟು ಸುಂದರವಾಗಿ ಅಕ್ಕಿ ಚಿಲಿಪಿಲಿಗಳು ಇವೆಲ್ಲ ಕೇಳಿ ಸುಮಾರು ದಿನ ಆಗ್ಬಿಟ್ಟಿತ್ತು. ಸೊ ಈ ಥರ ಒಂದು ಹಳ್ಳಿ ನೇಚರ್ಗೋಸ್ಕರನೇ ನಾವು ಈ ಥರ ರೆಸಾರ್ಟ್ಗಳಿಗೆ ಬರೋದು, ಮತ್ತು ಆ ಥರ ಒಂದು ಹಳೇ ಕಾಲದ ಮೂಮೆಂಟ್ಗಳು, ಪ್ರಕೃತಿಲಿರೋಂತಹ ಮೂಮೆಂಟ್ಗಳನ್ನ ಮರೆತುಬಿಟ್ಟಿರ್ತೀವಿ. ಅದಕ್ಕೋಸ್ಕರ ತಾನೇ ಇದೆಲ್ಲ ಹುಡ್ಕೊಂಡು ಬರೋದು. ನನಗೆ ಈ ನಮ್ಮೂರ ಮಂದಾರ ಹೂವೆ ಫಿಲಮಲ್ಲಿ ಶಿವರಾಜ್ ಕುಮಾರು, ರಮೇಶು, ಶಿವರಾಜ್ ಕುಮಾರ್ ಸರು, ರಮೇಶ್ ಸರು ಆ್ಯಕ್ಟಿಂಗ್ ಮಾಡಿದಾರಲ್ಲ, ಆ ಸಿನಿಮಾ ನೆನಪಾಗುತ್ತೆ ಈ ಜಾಗ ನೋಡ್ತಾ ಇದ್ರೆ. ನೋಡಿ, ಇದು ಕೆಳಗಡೆ ಹೋಗೋಣ. ಈಗ ನಮ್ಮ ನಿತ್ಯ ಕರ್ಮಗಳೇನಾದರೂ ಮುಗಿಸ್ಕೊಳ್ಳೋ ಹಾಗಿದ್ದರೆ ಇಲ್ಲಿ ಜಾಗಗಳು ಇದೆ. ಹೋಗ್ಬಿಟ್ಟು ಫುಲ್ ಫ್ರೆಶ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಮುಂದಿನ ಕೆಲಸ ಏನಂತ ನೋಡೋಣ. ಫುಲ್ಲು ಫ್ರೆಶ್ ಎಲ್ಲ ಮಾಮೂಲಿ ಫುಲ್ ಫ್ರೆಶ್ ಆಗಿಬಿಟ್ಟು ಡೀಸೆಂಟಾಗಿ ರೆಡಿ ಆಗ್ಬಿಟ್ಟಿದ್ದೀನಿ. ಇಲ್ಲಿ ಹುಡುಗರು ಇನ್ನೂ ಆಟ ಆಡ್ತವ್ರೆ. ಇಲ್ಲೊಂದಷ್ಟು ಆ್ಯಕ್ಟಿವಿಟಿ ಗೇಮ್ಗಳಿರ್ತಾವಲ್ಲ, ಇವರು ಇನ್ನೂ ಬೆಳಗ್ಗೆ ಹೊತ್ತನೇ ಇಲ್ಲಿ ನೋಡಿ, ಅಲ್ಲಿ ಫೋಟೋ ಶೂಟ್ಗಳು ಮಾಡ್ತಾವ್ರೆ. ನಮ್ಮ ಮೈಕ್ಳು ನೆನ್ನೆ ಎಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿ ಚೆನ್ನಾಗಿ ಯೂಸ್ ಮಾಡವ್ರೆ. ಆದರೂ ಕೂಡ ಇಲ್ಲಿ ತಿರ್ಬಾ ಇನ್ನೊಂದು ಸಲ ಯೂಜ್ ಹೊಡಿಯೋಕೆ ನಿಂತವ್ರೆ. ವಾ, ಸರಿ ಬಂತೆ. ಒಂದಡಿ ನೀರು ಆಚೆ ಹೋಯ್ತಾ? ಅಲ್ಲ, ನೆನ್ನೆ ಅಷ್ಟೊಂದು ಸಖತ್ ಈಜು ಹೊಡೆದು ತಿರ್ಬಾ ಈಜು ಹೊಡಿತೀರ ಬಿ. ಏನಕ್ಕೆ ಹಿಂಗೆ ನೀವು? ನಮ್ಮ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀವಿ ಈಗ ನಿಮ್ಮನ್ನ. ಬಾವರ್ ಈಗ ಇಲ್ಲಿಂದ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಕೊಳಕ್ಕೆ ಹೋಗೋಲ್ಲ. ಬನ್ನಿ, ನಾಷ್ಟ ಏನೈತೆ ನೋಡ್ತೀನಿ. ಓಕೆನಾ? ಅಲ್ಲಿ ಫುಲ್ಲೆಲ್ಲ ಸ್ವಲ್ಪ ಆಟ ಆಡೋ ಗಿಟ ಅಲ್ಲಿಂದ ಎಲ್ಲ ಬಂದ ಮೇಲೆ ನಾವು ಫಸ್ಟು ಒಂದು ಸ್ವಲ್ಪ ರೀಲ್ಸ್ ಮಾಡಿದ್ವಿ. ನಾನು ನನ್ನ ಫ್ರೆಂಡ್ ಸುಮನು, ನಮ್ಮೂರ ಮಂದಾರ ಇದು ಪಪ್ಪು, ರಮೇಶು ಮತ್ತು ಶಿವರಾಜ್ ಕುಮಾರ್ ಭೇಟಿ ಆಗೋದು. ಈಗ ಬ್ರೆಡ್ ಜಾಮಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಬಿಟ್ಟು ಬನ್ನಿ, ಬೇರೆ ಏನೇನಿದೆ ನೋಡೋದ. ಇದೇನೈತೆ? ಪೂರಿ ಐತೆ. ರಾತ್ರಿ ಆದರೆ ಸಾಂಗ್ ಹಾಕೊಂಡು ಹೋಗ್ಬಿಟ್ಟು ಡ್ಯಾನ್ಸು, ಮೊಸರು, ಇದೊಂದು ಸ್ವಲ್ಪ ಕೇಸರಿ ಬಾತು. ಓಕೆ, ಎಲ್ಲನೂ ಸ್ವಲ್ಪ ಟೇಸ್ಟ್ ನೋಡೋದ. ನಮ್ಮ ಅಣ್ಣು ಹರಿಯಾಣ ನೋಡಿ ಡೀಸೆಂಟಾಗಿ ಎಷ್ಟು ಚೆನ್ನಾಗಿ ಸ್ಮಾರ್ಟಾಗಿ ರೆಡಿ ಆಗ್ಬಿಟ್ಟು ನಾಷ್ಟ ಕುತ್ಕೊಂಡು ನಾವು
ನಾಷ್ಟ ಮಾಡ್ಕೊಂಡು ಇವಾಗ ನಮ್ಮನ್ನ ತೋರ್ಸ್ರಿ ನೋಡಿ. ಕಲಾಚಂದನ ಬೆಳೆದಿರೋದು ನನ್ನಿಂದನೇ. ಇಷ್ಟು ಸುಂದರವಾಗಿ ಇವನು ಆಂಕರಿಂಗ್ ಮಾಡ್ತಿದ್ದಾನೆ ಅಂದ್ರೆ ನನ್ನಿಂದ ಕಲ್ತಿರ ಅಂತ ಮಗ ಇವನು. ಖಂಡಿತವಾಗ್ಲೂ ಹಾಕೋ, ಒಳ್ಳೆ ಟ್ರೆಂಡ್ ಆಯ್ತದೆ. ಆಯ್ತು. ಎಡಿಟಿಂಗಲ್ಲಿ ಕಟ್ ಮಾಡೋದ? ಕಟ್ ಮಾಡ್ತೀನಿ. ಕಟ್ ಮಾಡೋಣ. ಎಲ್ಲ ಲಾಸ್ಟಲ್ಲಿ ಈ ಉಸ್ತುವಾರಿಗೆಲ್ಲ ನಮ್ಮ ರೋಷನ್ನೇ ಕಾರಣ. ಬಾವರು ಬಜಾರ್ ಬೀದಿ ಅಂದರೆ ಇವತ್ತು ನಮ್ಮ GPIR ರಂಗತಂಡ ಇವತ್ತೇನು ಈ ರೆಸಾರ್ಟಿಗೆ ಬಂದು ಇವತ್ತೆಲ್ಲ ಒಂದು ವೆಕೇಷನಲ್ಲಿ ಫುಲ್ ಎಂಜಾಯ್ ಮಾಡಿದ್ರು. ಇದರ ಮೂಲ ಉದ್ದೇಶ ಏನಂತಂದರೆ ನಮ್ಮ GPIR ರಂಗತಂಡದಿಂದ ಒಂದು ಹೊಸ ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ, ಸಂತೆಯಲ್ಲಿ ನಿಂತನ ಕಬೀರ ಅಂತ ಅಂದ್ಬಿಟ್ಟು. ಅದ್ರ ಪೋಸ್ಟರ್ನ ಇವತ್ತು ಇಲ್ಲಿ ರಿಲೀಸ್ ಮಾಡ್ತೀವಿ. ಅದು ತುಂಬ ಪ್ರೊಸೆಸ್ಸಿನ ಸಂಜೆ ಹೊತ್ತು ಡೈಲಿ ನಾಟಕಗಳು ಶುರುವಾಗುತ್ತೆ, ಅಂದರೆ ನಾಟಕದ ಪ್ರಾಕ್ಟೀಸ್ ಶುರುವಾಗುತ್ತೆ. ಆ ಪ್ರಾಕ್ಟೀಸ್ ಶುರುವಾಗೋಕ್ಕೆ ನಾವು ಇನ್ನೊಂದು 3 ತಿಂಗಳಾಗುತ್ತೆ. 3 ತಿಂಗಳು ಡೈಲಿ ದಿನನಿತ್ಯ ಸಂಜೆ ಹೊತ್ತು ನಾಟಕದ ಪ್ರಾಕ್ಟೀಸ್ನ ಮಾಡ್ತೀವಿ. ಆ ಪ್ರಾಕ್ಟೀಸ್ನ ಮಾಡೋಕ್ಕೆ ನಾಟಕ ಹಿಂಗೆ ಶೋಗೋ ಇನ್ನು 3 ತಿಂಗಳು ಮುಂಚೆ ಇರುವಾಗ ಇವಾಗ ಒಂದು ಪೋಸ್ಟ್ ರಿಲೀಸ್ ಮಾಡ್ತಿದ್ದೀವಿ, ಈ ನಾಟಕನ ನಾವು ಮಾಡ್ತೀವಿ ಅಂತ. ಅದಕ್ಕೋಸ್ಕರ ಇವತ್ತು ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಆ ಪೋಸ್ಟ್ ರಿಲೀಸಿಂಗ್ ಕಾರ್ಯಕ್ರಮ ಆಗುತ್ತೆ. ಅದನ್ನೆಲ್ಲ ಈಗ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮತ್ತು ಆದರೆ ಈಗ ಅದೆಲ್ಲ ಫುಲ್ಲು ಎಂಜಾಯ್ಮೆಂಟ್ ಮಾಡಿ ಇದೆಲ್ಲ ಮುಗೀತು. ನಮಗೆ ಮುಖ್ಯ ಉದ್ದೇಶ ಇದ್ದಿದ್ದೇನಂತಂದರೆ ಆ ಪೋಸ್ಟ್ ರಿಲೀಸಿಂಗು. ಅದು ನನಗೆ ಇವಾಗಲೇ ಗೊತ್ತಾಯಿತು. ಎಲ್ಲರೂ ತುಂಬ ಸಜ್ಜಾಗ್ತಾ ಇದ್ದಾರೆ ಈಗ ಆ ಪೋಸ್ಟ್ ರಿಲೀಸ್ಗೆ. ನೋಡೋದ ನಮ್ಮ ಸರ್ ಏನೇನು ಮಾತಾಡ್ತಾರೆ ಅಂತ. ಪೋಸ್ಟ್ ನೋಡಿ ಯಾವುದು ಅಂತ ತಿಳ್ಕೊಳ್ಳಿ ಎಲ್ಲಾರು. ಒಂಚೂರು ಅವ್ರಿಗೆ ಬಾ ನೀನು ಸೈಡ್ಗೆ, ನಾನು ನೋಡ್ತಿಲ್ವಾ ಅಲ್ಲಿ. ನಿರೀಕ್ಷಿಸಿ. ಅರ್ಜೆಂಟಲ್ಲಿ ಅವನಿಗೊಂದು ಚಪ್ಪಾಳೆ ಇರಲಿ. ನೋಡಿ ಹೆಂಗೆ ನಿಂತ ನೋಡು, ಯಜಮಾನ ತರ ಹೆಂಗ್ ನಿಂತವನೆ. ನಮ್ಮ GPIRನ ರಂಗತಂಡದ ಒಂದು ನೆಕ್ಸ್ಟ್ ಪ್ರೊಡಕ್ಷನ್ನು ಸಂತ್ಯಾಗ ನಿಂತನ ಕಬೀರ. ಈ ಪ್ರೊಡಕ್ಷನ್ನ ನಮ್ಮ GPRಲಿ ನೆಕ್ಸ್ಟ್ ಈಗ ನಮ್ಮ ಹರಿದತ್ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ಮೈಸೂರಿನ ಹವ್ಯಾಸಿ ರಂಗಕರ್ಮಿಗಳು, ನಮ್ಮ ಹವ್ಯಾಸಿ ಕಲಾವಿದರುಗಳು ಯಾರಿದ್ದೀರಿ, ಬನ್ನಿ ನಮ್ಮ ತಂಡದಲ್ಲಿ ಜಾಯಿನ್ ಆಗಿ ಈ ನಾಟಕನ ಒಂದು ನಾವು ಪ್ರೊಡಕ್ಷನ್ ಕಟ್ಟೋಕ್ಕೆ ಇನ್ನೊಂದು 3 ತಿಂಗಳಾಗುತ್ತೆ. 3 ತಿಂಗಳಾಗುತ್ತೆ. 3 ತಿಂಗಳವರೆಗೂ ನಾವು ಸಂಜೆ ಕಲಾಮಂದಿರದಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಸಂಜೆ 6 ಗಂಟೆಯಿಂದ ಒಂದು 8 ಗಂಟೆವರೆಗೂ. ಯಾರ್ಯಾರಿಗೆ ನಾಟಕ ಮಾಡೋಕ್ಕೆ ಆಸಕ್ತಿ ಇದೆ ದಯವಿಟ್ಟು ಅವರೆಲ್ಲ ಬನ್ನಿ, ನಮ್ಮ ತಂಡಕ್ಕೆ ಸೇರ್ಕೊಳ್ಳಿ. ಸಂತೆಯಲ್ಲಿ ನಿಂತಾನ ಕಬೀರನ ಶೋ ಮಾಡೋಣ, ಚೆನ್ನಾಗಾಗುತ್ತೆ. ಮತ್ತು ಇವತ್ತು ಇದರದ್ದು ಲಾಂಚ್ನ ನಮ್ಮ ಗುರುಗಳಾದಂತಹ ಮೈಮ್ ಸರ್ ಅವರು ಈ ಒಂದು ನಾವೇನು ಬಂದಿದ್ದೀವಿ ಈಗ ರೆಸಾರ್ಟ್ಗೆ, ಈ ರೆಸಾರ್ಟಲ್ಲಿ ಈ ಪೋಸ್ಟರ್ನ ಅನಾವರಣ ಮಾಡಿದ್ರು. ಇದಕ್ಕೆ ಈ ನಾಟಕಕ್ಕೆ ಒಳ್ಳೆಯದಾಗಲಿ ಅಂತ ನನ್ನ ಹೃದಯಪೂರ್ವಕವಾಗಿ ಕೇಳ್ಕೊತೀನಿ. ನಮ್ಮ ಅಣ್ಣ ಅವರು ಹರಿದತ್ತಣ್ಣವರು, ಅವರು ಈ ಅಂದರೆ 2ನೇ ಸತಿ ಅವರು ಮೊದಲನೇದಾಗಿ ಒಂದು ನಾಟಕನ ಡೈರೆಕ್ಷನ್ ಮಾಡಿದ್ರು. ಇದು 2ನೇ ನಾಟಕನ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಇದು ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಬೆಳೀಲಿ ನಾಟಕ ಅಂತ ನಾವು ಈಗ ನಮ್ಮ ತುಂಬು ಹೃದಯದಿಂದ ಕೇಳ್ಕೊತೀವಿ. ಮತ್ತೆ ಇದಕ್ಕೆ ನಾವು ಹೃತ್ಪೂರ್ವಕವಾಗಿ ನಮ್ಮ ಪ್ರೀತಿಯಿಂದ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. ಒಂದ್ಸಲ ತೋರಿಸ್ಬಿಟ್ಟು ಆಫ್ ಮಾಡ್ಬಿಡ್ಬೇಕು. ಬೇಡ. ಕಾಡು ಬೆಳೆಸಿ ನಾಡು ಉಳಿಸಿ, ಕಾಡು ಬೆಳೆಸಿ ನಾಡು ಉಳಿಸಿ, ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ ಹೇಳ್ತಾ ಇದ್ದೀನಿ. ಅದನ್ನ ಮಾಡಿ ಅಷ್ಟೇನಪ್ಪ. ಇದು ನಮ್ಮ ಬಿಸಿಲೆ ವ್ಯೂ ಪಾಯಿಂಟ್. ಈಗ ಸರ್ ಒಂದು ಹಂಗೆ ಶೌಚಾಲಯ ಬಳಸಿ ಅಂತ ಒಂದ್ ಸ್ವಲ್ಪ ನೀವು ಮನವಿ ಕೊಡ್ಕೋಬೇಕು. ಆಯ್ತು ಕಣೆ, ಕೊಡ್ತೀನಿ. ಕಾಡು ಏನೋ ಪೊದೆಗಳು ಚೆನ್ನಾಗಿದೆ ಅಂತ ಇಲ್ಲೇ ಕಾಲೆತ್ಕೊಬಿಟ್ರೆ ಚೆನ್ನಾಗಿದೆ. ನಾವು ಎಡಿಟಿಂಗ್ ಮಾಡ್ತೀವಿ ಅಂತ ಗೊತ್ತಿಲ್ಲ ನಾವು ಹುಡುಗರಿಗೆ. ಈಗ ನಮ್ಮ ರೆಸಾರ್ಟಿಂದ ಮುಗಿಸ್ಕೊಂಡು ಬಿಸ್ಲೆ ವ್ಯೂ ಪಾಯಿಂಟ್ ನೋಡೋಕೆ ಹೋಗ್ತಾ ಇದ್ದೀವಿ ಎಲ್ಲರೂ. ಓಹೋ, ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್. ಆದರೂ ಹಾಸನದಲ್ಲೆಲ್ಲ ಈ ಥರ ಐತೆ ಅಂತ ನಮ್ಗೆ ಗೊತ್ತೂ ಇರಲಿಲ್ಲ. ನಾನೆಲ್ಲ ಚಿಕ್ಕಮಂಗ್ಳೂರು ಆ ಕಡೆ ಮಂಗಳೂರು ಕಡೆ ಸೈಡು ಅಂತ ಅನ್ಕೊಬಿಟ್ಟಿದೆ. ಇನ್ನೇನು ಒಂದು ಬಾರ್ಡರ್ ದಾಟಿದ್ರೆ ಚಿಕ್ಕಮಂಗ್ಳೂರು ಅಂತೆ. ಬನ್ನಿ
ಒಂದ್ಸಲ ಸಿಂಪಲಾಗಿ ವ್ಯೂ ಪಾಯಿಂಟ್ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ನಾವು ಎಲ್ಲೆಲ್ಲಿಗೆ ಬಂದ್ಬಿಟ್ಟು ವಿಡಿಯೋ ಮಾಡಿ ಎಲ್ಲ ತೋರಿಸ್ತೀವಿ ನಿಮಗೆ. ಏನು ಬೆಟ್ಟ ಆದರೂ ಇದನ್ನ ಫೋನಲ್ಲಿ ನೋಡೋದಕ್ಕಿಂತ ಮಜವಾಗಿ ರಿಯಲ್ ಬಂದು ನೋಡಿದ್ರೇ ತುಂಬ ಅದು ರಿಯಲ್ ಬ್ಯೂಟಿ ಗೊತ್ತಾಗೋದು ಅಂತಾರಲ್ಲ, ಹಂಗೆ. ಬನ್ನಿ ನೋಡಿ, ಇದಿಷ್ಟು ಬಿಸಿಲೆ ವ್ಯೂ ಪಾಯಿಂಟು. ಈಗ ನಿಮಗೆ ವ್ಯೂ ಪಾಯಿಂಟ್ನ ಸಿಂಪಲಾಗಿ ತೋರಿಸಿದ್ದೀನಿ. ಇವಾಗ ನಾನು ಫೋನ್ಗಿನೆಲ್ಲ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಪ್ರಕೃತಿಲಿ ಒಂದು 10 ನಿಮಿಷ ಆಟಾಡ್ಕೊಬಿಡ್ತೀನಿ. ಈಗ ಬ್ಲಾಗ್ನೆಲ್ಲ ಮಾಡ್ತೀನಿ. ಓಕೆನಾ? ಇದು ಬಿಸಿಲೆ ಘಾಟ್ನ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಇದೀವಿ ಈಗ. ನೋಡಿ, ನಾವು ಈ ಬೆಟ್ಟ ಇನ್ನ ಏನಿದೆ ಸ್ವಲ್ಪ ಅವಳು ತೋರಿಸ್ಬಿಡಿ. ಅದು ಇವರೆಲ್ಲ ನಮ್ಗೆ ಡಿಸ್ಟರ್ಬ್ ಮಾಡೋದು. ಒಂದು ನಾವು ಬ್ಲಾಗ್ ಮಾಡ್ಬೇಕಾದ್ರೆ ಹೇಳ್ಬೇಕಾದ್ರೆ ಅದು ಬ್ಲಾಗ್ ಅದು ಬ್ಲಾಗ್ ನೋಡಿ, ಇವನ್ ಕೈಲಿ ವಿಡಿಯೋ ಮಾಡಕ್ ಕೊಟ್ಟಿದ್ದೀನಿ. ಹೆಸರು ಹೇಳೋದು ಕರೆಕ್ಷನ್ ಹೇಳ್ಕೊಡ್ತಾನೆ ನನಗೆ. ನೋಡು ಜನ ಏನಂತ ನೋಡಿ, ಈ ಬಿಸಿಲಲ್ಲಿ ಬಿಸಿಲೆ ಘಾಟ್ ನೋಡಕ್ ಬಂದಿದೀವಿ. ಈ ಬಿಸಿಲೆ ಘಾಟಲ್ಲಿ ಈ ಬೆಟ್ಟ ಗುಡ್ಡಗಳು, ಈ ಗಾಳಿ, ಈ ವಾತಾವರಣ, ಈ ಜನಗಳು ನೋಡಿ ನಮ್ಗೆ ಬಹಳ ಖುಷಿ ಆಗ್ತಿದೆ. ನೋಡಿ, ನಾವು ಬಿಸ್ಲಾಗ್ ಬಂದಿದೀವಿ ಗಾಯ್ಸ್. ಹೌದು ಯಾವ್ದು ಕರೆಕ್ಟ್. ನೋಡಿ, ಇವರು ಮಾತಾಡಿ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಏನ್ ಹೆಸರು ಹೇಳಿ ನಿಮ್ದು? ನಾನ್ ದೀಪು. ಅವ್ರು ಆಂಕರಿಂಗ್ ದೀಪುರಾಜ್ ಅಂತ ಹೇಳ್ಬಿಟ್ಟು ಅವ್ರು ಇದೆಲ್ಲ ಮಾಡ್ತಾರೆ. ಆಂಕರಿಂಗ್ ದೀಪುರಾಜ್. ಅಲ್ಲಿ ಮೋಡಗಳೆಲ್ಲ ತೋರಿಸಿ. ಅಲ್ಲಿ ಅದೇನದು ಮೋಡನ ಬೆಟ್ಟನ ಕಲ್ಲ ಅದು ಅದೇನದು? ಅದು ಬೆಟ್ಟ. ಆ ಬೆಟ್ಟದಲ್ಲಿರುವಂತದ್ದು ಮರಗಿಡಗಳು. ಆ ಮರಗಿಡ ಟಚ್ ಆಗಿರುವಂತದ್ದು ಮುಗಿಲಿಗೆ ಇದೇ ಮುಗಿಲಪೇಟೆ ತರ ಇರುವಂತಹ. ಇಲ್ಲಿ ಮಾತಾಡ್ತಾ ಇರೋ ಬಚ್ಚನ್ ಅನ್ನೋ ಯುವಕರು, ಅವರ ಮನೆ ಅಲ್ಲೇ ಇರೋದು. ಅಲ್ಲಿ ಕಾಂತ ನೋಡಿ ಮಧ್ಯದಲ್ಲಿ ತೋರಿಸ್ಕೊಟ್ಬಿಟ್ರಲ್ಲ. ಯಾರು ಗೊತ್ತೇಳಿ? ಇವರು ಕಾಂತಾರ ಸಿನಿಮಾದಲ್ಲಿ ಆಕ್ಟ್ ಮಾಡೋ ವ್ಯಕ್ತಿ ಇವರು. ಹೌದು, ಇಲ್ಲಿ ನಮ್ಮ ಒಂದು ಇಲ್ಲೊಬ್ರು ಬಂದ್ರು, ಕೋದನ್. ಕರೆಕ್ಟ್ ಆಯ್ತು, ಇಬ್ರು ಕೋದನ್ ಡ್ರಾಮಾ ಕರೆಕ್ಟ್ ಸೇರ್ಕೊಂಡ್ರು ಇಲ್ಲಿ. ಶಿವಣ್ಣ ಮತ್ತೆ ರವಿಚಂದ್ರನ್. ತಿಳಿಸಿ ಸರ್, ಈಗ ನಮ್ಮ ಒಂದು ಚಾನಲ್ಗೆ ಡ್ಯಾನ್ಸ್ ಮಾಡಿ ಸರ್. ಈಗ ಮಾತಾಡಿ ಮಿಸ್ಟರ್ ಬಚ್ಚನ್ ಅವ್ರೆ. ನೋಡಿ, ಈ ಸಮಯದಲ್ಲಿ ನಮ್ಗೆ ಮಾತು ಏನಂತ ಇದೆ, ಈ ಮಾತನ್ನ ಆಡಕ್ಕೆ ನಮ್ಗೆ ಸುತ್ತಮುತ್ತ ಏನಂತ ಇದೆ. ಮಾತ್ಗಿಂತ ಈ ಪ್ರಕೃತಿ ವಾತಾವರಣ ಸವಿಯೋದು ತುಂಬಾ ಚೆನ್ನಾಗಿದೆ. ಪ್ರಕೃತಿ ಇಲ್ಲಿ ಪ್ರಕೃತಿನಲ್ಲಿ ಯಾರು ಇಲ್ಲ. ಅಲ್ಲ, ನೋಡಿದ್ರೆ ಪ್ರಕೃತಿ ನೋಡ್ದಂಗೆ ಇರ್ತದೆ ಕಣ್ರಿ. ಹೋಗುರ ಕಡೆ ನೀನು ಗ್ರೂಪಿಗೆ ಕಟ್ ಮಾಡಿ. ಒಂದು ಇದು ಮಂಗಳೂರು, ಹಾಸನ್ನು, ಮಡಿಕೇರಿ. ಬರ್ತಡೇ ಕರ್ಲಿ ನಾನು ಈಗ ಕೇಳ್ಕ ಬಂದಿದ್ದೀನಿ. ನಮ್ಗೆ ಬಾವರವರು ಬೆಳೆಯಕ್ ಬಿಡ್ತಾ ಇಲ್ಲ, ಕವರ್ ಮಾಡ್ಕೊಂಡು ನಮ್ಮನ್ನ ಎಲ್ಲರೂ ಕಲಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನೋಡಿ, ಈ ತರ ಬೆಂಬಲ ಸಿಕ್ಕಾಗ ನಮ್ಮ ಲಾಗ್ ತುಂಬಾ ಚೆನ್ನಾಗಿ ಓಡುವಂತ ಸಾಧ್ಯತೆಗಳು ಕಾಣ್ತಾ ಇರ್ತವೆ. ಹುಷಾರಾಗಿ ಬನ್ನಿ. ಏನಂತೀರಾ ಮುಂದಿನ ಅವರೇ, ದಿವ್ಯಾ ಅವರೇ? ಏನಿಲ್ಲ, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ತುಂಬಾ ದಿನ ಆದ್ಮೇಲೆ ಆಕ್ಚುಲಿ ಎಲ್ಲ ಲೈಫಲ್ಲಿ ಎಲ್ಲ ತುಂಬಾ ಬಿಸಿ ಇರ್ತೀವಿ ಅವ್ರವ್ರ ಕೆಲಸದಲ್ಲಿ. ಸೊ ಒನ್ ಡೇ ತರ ಸಿಕ್ಕಿದಾಗ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಲೈಕ್ ನಮಗೆ ಅಂತ ಒನ್ ಡೇ ಬೇಕಲ್ಲ, ಲೈಕ್ ರಿಲ್ಯಾಕ್ಸ್ ಆಗೋದಿಲ್ಲ, ಎಂಜಾಯ್ ಮಾಡೋದು. ಸೊ ಅದನ್ನ ನಿನ್ನೆ ಮತ್ತೆ ಇವತ್ತು ಮಾಡಿ ಮತ್ತೆ ಹರಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಎಂಜಾಯ್ ಮಾಡಿದ್ವಿ. GPI ರಾಜೇಶ್ ಸರ್ಗೆ ಎಲ್ಲರಿಗೂ ಕಂಪ್ಲೀಟ್
ಓಕೆ, ಈಗ ನಮ್ಮದು GPI ರಂಗತಂಡದಿಂದ ಏನು ಒಂದು ದಿನ ಟ್ರಿಪ್ ಇತ್ತು. ಆ ಟ್ರಿಪ್ನ ಇವಾಗ ಕಂಪ್ಲೀಟ್ ಕ್ಲೋಸ್ ಮಾಡ್ತಾಯಿದ್ದೀವಿ. ಈಗ ಮತ್ತೆ ನಾವು ಮೈಸೂರಿಗೆ ಹೋಗ್ತಾಯಿದ್ದೀವಿ. ನಾನು ನಿಮಗೆ ನನ್ನ ಬ್ಲಾಗ್ನಲ್ಲಿ ತುಂಬ ವಿಶೇಷವಾಗಿರೋಂಥ ಒಬ್ಬ ವ್ಯಕ್ತಿನ ತೋರಿಸಿರಲಿಲ್ಲ, ಈಗ ತೋರಿಸ್ತಾ ಇದ್ದೀನಿ. ಹಂಗೆ ಸ್ಲೋ ಮೋಷನಲ್ಲಿ ಕ್ಯಾಮ್ರಾನ ತಿರುಗಿಸಮ್ಮ. ಬಜಾರ್ ಬೀದಿ ಬಾವರ್ ರೋಷನ್ ಅಂತ ಹೇಳ್ಬಿಟ್ಟು ನಮ್ಮ GPI ರಂಗತಂಡದ ನಮ್ಮ ಹಳೆ ದೋಸ್ತು. ನಮಗೆ ಅವಾಗ ಇವನು ಸಿಗ್ತಾ ಇರ್ತಾನೆ. ನಮಗೆ ಸಿಕ್ತಾಗ ಒಂದು ಒಳ್ಳೆ ಒಂದು ಇದು ನಮ್ಗೆ ಎನರ್ಜಿ ಕೊಡ್ತಾನೆ. ಇವನೊಂಥರ ನಮ್ಮ ಟೀಮ್ಗೆ ಫೈರ್ ಬಾಲ್ ಇದ್ದಂಗೆ. ಬೆಂಕಿ ಇವನು ಬರ್ತಾ ಇದ್ರೆ ಬೆಂಕಿ, ಸುಂಟ್ರು ಗಾಳಿ, ಸುನಾಮಿ, ಅದು ಇದೆಲ್ಲ ಬರುತ್ತೆ ಒಟ್ಟೊಟ್ಟಿಗೆನೆ. ಆದ್ರೆ ಅದು ಪಾಪ ಅದು ಗೊತ್ತಾಗಿಲ್ಲ ಜನಗಳಿಗೆ. ಏನಮ್ಮ ಹೇಳಮ್ಮ. ಆಮೇಲೆ ಒಂದು ಚಿನ್ನದ ಅಂಗಡಿ ಇದೆ ಕೇರ್ಪೇಟೆಯಲ್ಲಿ, KR ನಗರನ, KR ನಗರದಲ್ಲಿ ಬಜಾರ್ ಬೀದಿಲಿ DJ ಅಂತ ಅಂದ್ಬಿಟ್ಟು ಇವ್ರದೊಂದು ಜ್ಯುವೆಲರ್ ಶಾಪ್ ಇದೆ. ಯಾರ್ಯಾರು ನನ್ನ ಬ್ಲಾಗ್ನ ನೋಡ್ತೀರಾ ದಯವಿಟ್ಟು ಇವ್ರ ಅಂಗಡಿಗೆ ಹೋಗ್ಬಿಟ್ಟು ಜ್ಯುವೆಲ್ನ ತಗೊಳ್ಳಿ. ಈಗ ಸೋಮವಾರದಿಂದ ಮತ್ತೆ ಚಿನ್ನದ ಬೆಲೆ ಜಾಸ್ತಿ ಆಗ್ಬಿಡ್ತೈತೆ. ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಇವ್ರ ಹತ್ರ ನನ್ನ ಹೆಸರು ಹೇಳಿ, ಚಂದನ್ ಬ್ಲಾಗ್ನ ನೋಡ್ಬಿಟ್ಟು ನಾನು ನಿಮ್ಮ ಹತ್ರ ಬಂದೆ ಅಂತ ಹೇಳ್ಬಿಟ್ಟು ಒಂದು 5% ಕಮ್ಮಿ ಮಾಡ್ಕೊಡ್ತಾರೆ. ಓಕೆನಾ ರೋಷನ್, ಇನ್ನೇನಾದ್ರೂ ಹೇಳ್ಬೋದಾ ನೀವು ನಮ್ಮ ಜನಗಳಿಗೆ? ಏನಿಲ್ಲ, ಆಲ್ ದ ಬೆಸ್ಟ್ ಫಾರ್ ಚಂದನ್. ವೆರಿ ಮಚ್. ಮತ್ತೆ ಅವ್ರು ತುಂಬಾ ಮಾತಾಡಲ್ಲ, ಜಾಸ್ತಿ ಮಾತು ಕಮ್ಮಿ, ಕೆಲಸ ಜಾಸ್ತಿ, ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರಲ್ಲ, ಈ ಕ್ಯಾಟಗರಿಗೆ ಸೇರಿದವರು ಇವರು. ಓಕೆ, ಈ ಬ್ಲಾಗ್ನ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಕಲಾಚಂದನ 1438 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.